ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಇವಾಗ ವಿಷಯವೇನಂತಂದ್ರೆ, ನೀವು ತಮ್ಮನೇಲಲ್ಲಿ ನೋಡಿರ್ಬೋದು, ನಮ್ಮ ಭಾರತ ಇವಾಗ ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಯುದ್ಧ ನಡೀತಾ ಇದೆ. ಈ ಕಡೆ ಚೀನಾ ಹೋದ್ರೆ ಅಲ್ಲೂ ನಡೀತಾ ಇದೆ, ಆ ಕಡೆ ರಷ್ಯಾ, ಉಕ್ರೇನು, ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ನಡೀತಾ ಇದೆ. ನಮ್ಮ ಭಾರತದಲ್ಲಿರುವವರು ಸೇಫ್ ಅಂತ ಹೇಳಿದ್ರೆ ಹೌದು, ನಾವು ಸೇಫ್ ಆಗಿದ್ದೇವೆ. ಕಾರಣ 3 ಜನರನ್ನ ನಾವು ಈ ಟೈಮಲ್ಲಿ ನೆನೆಸ್ಕೋಬೇಕಾಗುತ್ತೆ. ಇವತ್ತು ಇಡೀ ಪ್ರಪಂಚಾದ್ಯಂತ ಅಲ್ಲಿ ಸಮಸ್ಯೆಗಳಿಂದ ಯುದ್ಧಗಳು ನಡೀತಾ ಇದೆ, ಹಲವಾರು ಜನ ಸತ್ತಿದ್ದಾರೆ. ಬಟ್ ಭಾರತದಲ್ಲಿ ಮಾತ್ರ ನಿಷ್ಕಲ್ಮಶವಾಗಿ ಇವತ್ತು ಹೋಳಿ ಹಬ್ಬ ಆಚರಿಸ್ತಿದ್ದಾರೆ. ಕಾರಣ 3 ಜನ ಇದ್ದಾರೆ. ನಾವಿಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಲು ಕಾರಣ ಮೊದಲನೇದಾಗಿ APJ ಅಬ್ದುಲ್ ಕಲಾಂ, ಎರಡನೇದಾಗಿ ರಾಜಗೋಪಾಲ್ ಚಿದಂಬರ್. ಇವರು ಕೂಡ ವಿಜ್ಞಾನಿಗಳೇ. ಇವರು ಕೂಡ ಅಣು ಬಾಂಬ್ನ ಒಂದು ಪ್ರಯೋಗದಲ್ಲಿ ಇವರ ಪಾಲನ್ನು ಕೂಡ ಹೆಚ್ಚಾಗಿದೆ. ಇವರ ಹೆಸರು ಅಷ್ಟಾಗಿ ಇದಾಗಿಲ್ಲ. ಅದೇ ರೀತಿ 1998ರಲ್ಲಿ ನಮ್ಮ PM ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇಲ್ಲಿ ನಾವು ನೆನೆಸ್ಕೊಬೇಕಾದ ಒಂದು ಇದಿದೆ. ಯಾಕೆಂತಂದ್ರೆ ನಾವು ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡಲು ಕಾರಣ ಇವರೇ. ನಮ್ಮ ಹತ್ರ ನ್ಯೂಕ್ಲಿಯರ್ ಇರೋದ್ರಿಂದನೇ ಯಾರು ಕೂಡ ನಮ್ಮ ತಂಟೆಗೆ ಬರ್ತಾನೆ ಇಲ್ಲ. ಬಂದ್ರೂ ಸಣ್ಣ ಪುಟ್ಟ ಯುದ್ಧಗಳಾಗ್ತಿರ್ಬೋದು. ಆಪರೇಷನ್ ಸಿಂಧೂರ ನೋಡಿದ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತಿನ ದಿನ ಒಂದು ಸೀಕ್ರೆಟ್ ಆಗಿ 1998 ಮೇ 11ರಂದು, ಮೇ 11 ಮತ್ತು 13ರಂದು 5 ಸ್ಫೋಟಕಗಳು ಅಂದ್ರೆ ನ್ಯೂಕ್ಲಿಯರ್ ಅನ್ನು ಪರೀಕ್ಷೆ ಮಾಡ್ತಾರೆ. 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ ಅನ್ನೋ ಮರುಭೂಮಿಯಲ್ಲಿ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಇದನ್ನ ಸೀಕ್ರೆಟ್ ಆಗೇ ಮಾಡ್ತಾರೆ. ಅಮೆರಿಕದ ಯಾವುದೇ ಒಂದು ಮ್ಯಾಪ್ಗಳಿಗೆ ಸಿಗದಂತೆ ಇವರು ಸೀಕ್ರೆಟ್ ಆಗಿ ಮಾಡ್ತಾರೆ. ಅದಾದ ನಂತರ ಮೇ 13ರಲ್ಲಿ 2 ಸ್ಫೋಟಗಳನ್ನು ಮಾಡ್ತಾರೆ. ಟೋಟಲ್ ಆಗಿ 5 ನ್ಯೂಕ್ಲಿಯರ್ ಅನ್ನ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಹೈಡ್ರೋಜನ್ ಬಾಂಬ್ ಕೂಡ 13ನೇ ತಾರೀಕು ಟೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅಮೆರಿಕ ಕೂಡ ನಮ್ಮನ್ನು ಆರ್ಥಿಕ ನಿರ್ಬಂಧ ಏರಿರುತ್ತೆ. ನಮ್ಮಲ್ಲಿ ಏನ್ ಪ್ರೊಡಕ್ಷನ್ ಆಗುತ್ತೋ ಯಾವ ದೇಶದವರು ತಗೊಂಬಾರ್ದು, ಅದೇ ಜಪಾನ್ ಕೂಡ ಇದ್ರ ಮೇಲೆ ಒತ್ತಡ ಏರಿರುತ್ತೆ. ಇದನ್ನ ಸೀಕ್ರೆಟ್ ಆಗೇ ಮುಗಿಸ್ತಾರೆ. 1974ರಲ್ಲೂ ಕೂಡ ನಮ್ದು ಒಂದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಪ್ರಾರಂಭ ಮಾಡಿರ್ತಾರೆ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಇರ್ತಾರೆ. ಅದೇ ಟೈಮಲ್ಲಿ ಎಮರ್ಜೆನ್ಸಿ ಸ್ಟಾರ್ಟ್ ಆಗುತ್ತೆ. ಎಮರ್ಜೆನ್ಸಿ ಸ್ಟಾರ್ಟ್ ಆಗಿ ಏನು ಕೋರ್ಟ್ ಇಂದಿರಾ ಗಾಂಧಿಗೆ ನೀವು ಗೆದ್ದಿರ್ತಕ್ಕಂಥದ್ದು ಕಳ್ಳ ಓಟಿಂದ ಅಂತ ಹೇಳಿದಾಗ ಏನ್ ಮಾಡುತ್ತೆ, ಅವಾಗ ಈ ಕಡೆ ಬ್ಯುಸಿ ಆಗ್ಬಿಡ್ತಾರೆ ಅವರು. ಹಂಗಾಗಿ ಅದನ್ನ ಅಷ್ಟು ಸಕ್ಸಸ್ ಆಗಿ ಇದು ಮಾಡಿಲ್ಲ. ಅದನ್ನ ಯಾರು ಪ್ರಪಂಚಕ್ಕೆ ತೋರಿಸ್ಕೊಂಡಿಲ್ಲ. ಆ ಟೈಮಲ್ಲಿ ಅದನ್ನ ಸೀಕ್ರೆಟ್ ಆಗಿ ಉಳಿದು ಬಿಡುತ್ತೆ. ಆದ್ರೆ 1998ರಲ್ಲಿ ಇಡೀ ಪ್ರಪಂಚಕ್ಕೆ ನಾವು ಪರಮಾಣು ಶಕ್ತಿ ಹೊಂದಿದ್ದೇವೆ ಅಂತ ಅಫಿಷಿಯಲ್ ಆಗಿ ಪರಮಾಣು ಶಕ್ತಿ ರಾಷ್ಟ್ರ ಹೊಂದಿರತಕ್ಕಂಥ ದೇಶಗಳಿಗೆ ನಮ್ಮ ದೇಶ ಕೂಡ, ಭಾರತವು ಕೂಡ ಸೇರ್ಪಡೆ ಆಗುತ್ತೆ. ಅದೇ ರೀತಿ ನಮ್ಮ ಪಕ್ಕದ ದೇಶ ಚೀನಾ ಕೂಡ 1964ರಲ್ಲಿ ಆಲ್ರೆಡಿ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನು, ಹೈಡ್ರೋಜನ್ ಬಾಂಬ್ ಅನ್ನು ಟೆಸ್ಟ್ ಮಾಡಿ ಸಕ್ಸಸ್ ಆಗಿರ್ತಾರೆ. ಅದೇ ರೀತಿ ಪಾಕಿಸ್ತಾನ ಕೂಡ ಆ ಸಮಯದಲ್ಲಿ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರಿಗೂ ನಮ್ಗೆ ಏನಿಲ್ಲ, ಒಂದೇ ವರ್ಷದಲ್ಲಿ ಅವರು ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನು ರೆಡಿ ಮಾಡ್ಕೊಂತಾರೆ. ಯಾವಾಗ ನಮ್ಮ ಪರೀಕ್ಷೆ ಸಕ್ಸಸ್ ಆಗುತ್ತೋ ಅವಾಗ ಅಮೆರಿಕದ PM ಆಗಿರ್ತಕ್ಕಂಥ ಬಿಲ್ ಕ್ಲಿಂಟನ್ ನಮ್ಮ ಮೇಲೆ ಆರ್ಥಿಕ ಒತ್ತಡವನ್ನು ಏರ್ತಾರೆ. ನಮ್ಮ ಜೊತೆಗೆ ಯಾರು ಬಿಸ್ನೆಸ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲದೂ ನಿರ್ಬಂಧ ಏರ್ತಾರೆ. ಆದ್ರೂ ಕೂಡ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಆರ್ಥಿಕ ನಿರ್ಬಂಧ ಇದ್ರೂ ಕೂಡ ಇದೆಲ್ಲವನ್ನು ಸಕ್ಸಸ್ಗೊಳಿಸ್ತಾರೆ. ಅದೇ ರೀತಿ ಯಾವುದೇ ತೊಂದರೆ ಬರದಂಗೆ ನಮ್ಮ ಆರ್ಥಿಕ ಬೆಳವಣಿಗೆ ಕೂಡ ಆಗುತ್ತೆ. ಈ ನ್ಯೂಕ್ಲಿಯರ್ ಸಕ್ಸಸ್ ಆದ ನಂತರ ಇದಕ್ಕೆ ಪೋಖ್ರಾನ್ 2 ಅಂತಾನೆ ಹೆಸರಿಡ್ತಾರೆ. ಯಾಕಂದ್ರೆ ರಾಜಸ್ಥಾನದ ಮರುಭೂಮಿಯಲ್ಲಿ ಆ ಪ್ಲೇಸಿಗೆ ಹೆಸರಿಟ್ಟಿರ್ತಾರೆ. ಸ್ವಲ್ಪ ಭೂಮಿ ಒಳಗಡೆ ಬೋರ್ ತರ ಕೊರೆದುಬಿಟ್ಟು ಒಳಗಡೆ ಬ್ಲಾಸ್ಟ್ ಮಾಡಿರ್ತಾರೆ. ಅದೇ ಉದ್ದೇಶಕ್ಕೋಸ್ಕರ ಇದಕ್ಕೆ ಆ ಹೆಸರು ಇಟ್ಟಿರ್ತಾರೆ. ಇದರಲ್ಲಿ 3 ತರದ ಬಾಂಬ್ಗಳನ್ನ ಟೆಸ್ಟ್ ಮಾಡಿರ್ತಾರೆ. ಒಂದು ಫಿಷನ್ ಬಾಂಬ್, ಇನ್ನೊಂದು ಥರ್ಮೋ ನ್ಯೂಕ್ಲಿಯರ್ ಅಂದ್ರೆ ಹೈಡ್ರೋಜನ್ ಬಾಂಬ್ ಕೂಡ ಟೆಸ್ಟ್ ಮಾಡಿರ್ತಾರೆ. ಅದೇ ರೀತಿ ಸಬ್ ಕಿಲೋಟಾಕ್ ಅನ್ನೋ ಒಂದು ಇದನ್ನು ಕೂಡ ಟೆಸ್ಟ್ ಮಾಡಿ ಸಕ್ಸಸ್ ಆಗಿರ್ತಾರೆ. ಅವತ್ತಿನ ದಿನ 5 ಸ್ಫೋಟಕಗಳನ್ನು ಇವರು ಮೇ 11, 1998 ಹಾಗೆ 1998 ಮೇ 13ರಂದು ಕೂಡ 5 ಬಾಂಬ್ಗಳನ್ನು ಸಕ್ಸಸ್ಫುಲ್ ಆಗಿ ಪರಮಾಣು ದೇಶ ಹೊಂದಿರತಕ್ಕಂಥ ಲೀಸ್ಟ್ ನಲ್ಲಿ ನಮ್ಮ ದೇಶನೂ ಸೇರುತ್ತೆ. ರಾಷ್ಟ್ರೀಯ ಭದ್ರತೆ ಕಾರಣದಿಂದಾಗಿ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಕಂಡುಹಿಡಿಯಲಾಗುತ್ತೆ. ಯಾರು ಕೂಡ ಭಾರತದ ಮೇಲೆ ದಾಳಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಗುಪ್ತವಾಗಿ ನ್ಯೂಕ್ಲಿಯರ್ ಅನ್ನು ರೆಡಿ ಮಾಡ್ತಾರೆ. ಇವಾಗ ಈ ಯುದ್ಧದ ವಿಷಯಕ್ಕೆ ಬರೋಣ. ನಾವಿಷ್ಟು ನೆಮ್ಮದಿಯಾಗಿರೋಕೆ ಕಾರಣ ಅವಾಗಿನ ತೆಗೆದುಕೊಂಡ ನಿರ್ಧಾರಗಳು. APJ ಅಬ್ದುಲ್ ಕಲಾಂ ಇವರನ್ನ ಹಿಂದೂ ಕೂಡ ದ್ವೇಷಿಸಲ್ಲ. ಆಮೇಲೆ ರಾಜಗೋಪಾಲ್ ಚಿದಂಬರ್ ಕೂಡ ಇವರು ವಿಜ್ಞಾನಿಗಳು. ಅಟಲ್ ಬಿಹಾರಿ ವಾಜಪೇಯಿ ಇಲ್ಲಿ
ಒಬ್ಬ PM ಏನು ತನ್ನ ನಿರ್ಧಾರಗಳನ್ನು ತಗೊಳ್ತಾನೋ ಇವರು ಮುಖ್ಯವಾಗಿರ್ತಾರೆ. ಇವರು ತೆಗೆದುಕೊಂಡ ಒಂದು ನಿರ್ಧಾರದಿಂದನೇ ಇವತ್ತು ನಾವಿಷ್ಟು ಸೇಫ್ ಆಗಿರಲು ಕಾರಣ. ಇಲ್ಲಾಂದ್ರೆ ಅಮೆರಿಕ ಗೊತ್ತಲ್ಲ, ಎಲ್ಲಾ ದೇಶಗಳ ಮೇಲೂ ನಿರ್ಬಂಧಗಳು ಏರ್ಕೊಂಡು ಬರ್ತಿದೆ. ಇವರು ನಂಬೋದಕ್ಕಾಗೋದಿಲ್ಲ. ಟ್ರಂಪ್ ಗೊತ್ತಲ್ಲ, ಒಂದ್ ಕಡೆ ಬೆಳಿಗ್ಗೆ ಒಂದ್ ಮಾತಾಡ್ತಾನೆ, ಸಾಯಂಕಾಲ ಒಂದ್ ಮಾತಾಡ್ತಾನೆ. ಇವಾಗ ಸುಮ್ಮನೆ ಇರಾನ್ ಮೇಲೆ ಅಲ್ಲೇನು ಪರಮೋಚ್ಚ ನಾಯಕ ಆಗ್ಬಿಡ್ತಾರೆ, ಮುಸ್ಲಿಂ ಲೀಡರ್ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾಕೆ ಮುಸ್ಲಿಂ ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ ಮಾಡ್ತಿಲ್ಲ? ಇಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ, ಇರಾನ್ ಬಂದ್ಬಿಟ್ಟು ಸುಪ್ರೀಂ ಲೀಡರ್ ಆಯತ್ ಅಲಿ ಖಮನಿ ಅವರು ಶಿಯಾ ಮುಸ್ಲಿಂಗೆ ಹೊಂದಿರ್ತಾರೆ. ಇನ್ನು ಅರಬ್ ಕಂಟ್ರಿಗಳು ಏನಿರ್ತವೆ ಅಕ್ಕಪಕ್ಕ ಇರತಕ್ಕಂಥ ಅವೆಲ್ಲ ಸುನ್ನಿ ಮುಸ್ಲಿಮ್ಸ್ಗಳು. ಆದ ಕಾರಣ ಏನು ಅರಬ್ ಎಮಿರೇಟ್ಸ್ ಕಿಂಗ್ ಆಗಿರ್ತಾನಲ್ಲ, ಅವರೇ ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಖಮನಿ ಹೆಸರು ಮುಸ್ಲಿಂ ರಾಷ್ಟ್ರಗಳಲ್ಲಿ ತುಂಬಾ ಅತ್ಯುತ್ತಮವಾಗಿ ಅವರು ಮಾಡಿದಂಥ ಸಾಧನೆಗಳಿಂದ ಅವರು ಹೆಸರು ಮೇಲೆ ಹೋಗಿರುತ್ತೆ. ಮುಸ್ಲಿಂ ರಾಷ್ಟ್ರಗಳಿಗೆ ಇವರು ಲೀಡರ್ ಅನ್ನೋ ಲೆಕ್ಕದಲ್ಲಿ ಇರ್ತಾರೆ. ಆದ ಕಾರಣನೇ ಅರಬ್ ಕಿಂಗ್ ಏನಿರ್ತಾನೆ ಅವನೇ ಫೋನ್ ಮಾಡಿಬಿಟ್ಟು ಇಸ್ರೇಲ್ಗೂ ಮತ್ತೆ ಟ್ರಂಪ್ಗೂ ಫೋನ್ ಮಾಡಿಬಿಟ್ಟು, ಯಾವಾಗ ನೀವು ಇರಾನ್ ಮೇಲೆ ಯುದ್ಧ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಯುದ್ಧ ಮಾಡಿಸ್ದಂಗೆ ಇದೆ. 4 ದಿನಗಳಿಂದ ಸತತವಾಗಿ ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಇರಾನ್ಗೆ ಹೊಡಿತಾ ಇದ್ದಾರೆ. ಇರಾನ್ ಕೂಡ ಏನು ಸಾಮಾನ್ಯವಾಗಿಲ್ಲ. ಅವ್ರ ಹತ್ರ ಬಾಂಬುಗಳು ಇರದೇ ಇರ್ಬೋದು, ಆದರೆ ಮಿಸೈಲ್ಗಳು ಇವೆ. ಅಕ್ಕಪಕ್ಕ ಇದ್ದಂಥ ಅರಬಿಯನ್ ದೇಶಗಳಿಗೆ ಅಲ್ಲೇನೇನು ಅಮೇರಿಕದ ಒಂದು ನೆಲೆಗಳಿರ್ತದಲ್ಲ, ಅಲ್ಲೆಲ್ಲದೂ ಕೂಡ ಇವರು ಮಿಸೈಲಿಂದ ಹೊಡೆದು ಇದು ಮಾಡ್ತಿದ್ದಾರೆ. ಅದೇ ರೀತಿ ಎಲ್ಲೇನು ಪೆಟ್ರೋಲಿಯಂ ಉತ್ಪನ್ನಗಳಿರ್ತದೆ, ಈ ಬಾವಿಗಳಿರ್ತದೆ, ಅಲ್ಲಿ ಕೂಡ ಇವರು ಇರಾನ್ನು ಅಟ್ಯಾಕ್ ಮಾಡಿದ್ದಾರೆ. ಇವತ್ತು ಸದ್ಯಕ್ಕೆ ಏನು ಅಂತ ಅಪ್ಡೇಟ್ ಬಂದಿಲ್ಲ. ಅಮೇರಿಕದ B2 ಬಾಂಬರು ಇರಾನ್ಗೆ ಬಂದು ಹೊಡೆಯುವ ಒಂದು ಸಂದೇಶವಿದೆ. ಇವತ್ತು ನೈಟ್ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಭಾರತದವರು ಸೇಫ್ ಆಗಿದ್ದೀವಿ. ಈ ಒಂದು ಸಮಸ್ಯೆ ಏನಂತಂದ್ರೆ ಜಮ್ಮು ಕಾಶ್ಮೀರದ ಒಂದು ಸಮಸ್ಯೆ ಇದೆ. ಅದು ಆಪರೇಷನ್ ಸಿಂಧೂರ ಟೈಮಲ್ಲೇ ಹೊಡೆದು ಬಿಡ್ಬೋದಾಗಿತ್ತು. ಬಟ್ ಯಾಕೆ ಹಿಂದೇಟ್ ಹಾಕಿದ್ರೋ ಗೊತ್ತಿಲ್ಲ. ಹೊಡೆದಿದ್ರೆ ಅದನ್ನು ಸಮಸ್ಯೆ ಬಗೆಹರಿದಿರೋದು, ಅದು ಕೂಡ ಬಗೆಹರಿಯುತ್ತೆ. ಇದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.